ಒಂದು ಗಾದೆ ಇದೆ, ಮೂಗಿರೋವರೆಗೂ ಶೀತ ತಪ್ಪಲ್ಲ ಅಂತ. ಹಾಗೆ ಪಾಕಿಸ್ತಾನ ಇರೋವರೆಗೂ ನಮಗೇನೋ ನೆಮ್ಮದಿ ಇಲ್ಲ ಇಂಡಿಯಾದವ್ರಿಗೆ. ಜಾತಿ ಧರ್ಮ ಅದ್ರ ಬಗ್ಗೆ ಇದನ್ನು ಏನು ಕಲಾ ಸೃಷ್ಟಿ ಮಾಡ್ತಿದ್ದಾರೆ, ಇದರಿಂದಾಗಿ ಬದಲಾವಣೆ ಜಾಸ್ತಿ ಆಗ್ತಿದೆ ಹೊರತು ಬೇರೆ ಯಾವ ದೃಷ್ಟಿಲೂ ಇಲ್ಲ. ಸೆಕ್ಯೂರಿಟಿ ಜಾಸ್ತಿ ಇರಲಿಲ್ಲ ಅಂಥ ಜಾಗದಲ್ಲೆಲ್ಲ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕಲ್ವಾ. ನಮ್ಮ ದೇಶದಲ್ಲೂ ನಮ್ಮ ಮುಸ್ಲಿಮ್ಸ್ ಬಾಂಧವರು ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ. ನಾವು ಆ ಥರ ಎಲ್ಲ ನಡ್ಕೊಳ್ತಾ ಇಲ್ಲ. ಅವ್ರನ್ನ ನಮ್ಮ ಅಣ್ಣ ತಮ್ಮಂದಿರು ಹೆಚ್ಚಾಗಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ಹಿಂದೆ ಉರಿ ಹಾಗೂ ಪುಲ್ವಾಮಾ ದಾಳಿಯಲ್ಲಿ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಆದರೂ ಅವರು ಇನ್ನೂ ಬುದ್ಧಿ ಕಲಿತಿಲ್ಲ. ಆದ್ದರಿಂದ ಸರ್ಕಾರ ಅವರ ಮೇಲೆ ತೀಕ್ಷ್ಣ ಕ್ರಮವನ್ನು ತೆಗೆದುಕೋಬೇಕು. ಕಾಶ್ಮೀರದಲ್ಲಿ ಏನು ನಮ್ಮ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ 23 ಜನರನ್ನು ಕೊಂದಾಕಿದ್ದಾರೆ. ಅದು ತುಂಬ ಖಂಡನೀಯ. ನಮ್ಮ ಭಾರತ ಸರ್ಕಾರ ಏನು ಮಾಡಬೇಕು ಅಂದರೆ ಪಾಕಿಸ್ತಾನ ನಿರ್ನಾಮ ಮಾಡಿಬಿಡ್ಬೇಕು. ಒಂದು ಗಾದೆ ಇದೆ, ಮೂಗಿರೋವರೆಗೂ ಶೀತ ತಪ್ಪಲ್ಲ ಅಂತ. ಹಾಗೆ ಪಾಕಿಸ್ತಾನ ಇರೋವರೆಗೂ ನಮಗೇನೋ ನೆಮ್ಮದಿ ಇಲ್ಲ ಇಂಡಿಯಾದವ್ರಿಗೆ, ಭಾರತದವ್ರಿಗೆ. ಅದರಿಂದ ಪಾಕಿಸ್ತಾನ ನಿರ್ನಾಮ ಮಾಡಿಬಿಟ್ರೆ ಅಲ್ಲೂ ಒಂದು ಹಿಂದೂಸ್ತಾನ ಹುಟ್ಟಾಕ್ಬಿಟ್ಟು ನಾವು ಎರಡು ನಮಗೆ ಪ್ರಪಂಚದಲ್ಲಿ ಒಂದೇ ಹಿಂದೂಸ್ತಾನ ಇರೋದು ಭಾರತ. ಜೊತೆ ಪಾಕಿಸ್ತಾನ ಸುಟ್ಟಾಕ್ಬಿಟ್ಟು ಏನಾದರೂ ಅಲ್ಲೂ ಒಂದು ನಮ್ಮ ಹಿಂದೂಸ್ತಾನದ ಒಬ್ಬ ಪ್ರಧಾನಿ ಆದರೆ 2 ಹಿಂದೂಸ್ತಾನ ಆಗ್ತವೆ. ನಾವು ಪ್ರಪಂಚದಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ಒಂದು ದಾರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ನಾನು ಏನಿವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮಲ್ಲಿ ಆದಂಥ ಏನು ಒಂದು ಕೃತ್ಯ ಇದೆ, ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದು ಒಂದು ನಮ್ಮ ಮಾನವ ಕುಲಕ್ಕೆ ಅತ್ಯಂತ ಘೋರ ನಡೆದಂಥ ದುರ್ಘಟನೆ. ಅದು ಯಾವುದೇ ಒಂದು ಧರ್ಮ ಜಾತಿ ಇಟ್ಕೊಂಡು ಅದನ್ನು ನೋಡೋಕೋಬಾರ್ದು. ಇವತ್ತು ನಾವು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಮಾನವ ಕುಲಕ್ಕೆ ನಾವು ಒಂದು ಸಂದೇಶ ನೀಡಬೇಕು. ನಮ್ಮ ನರಮಾನವ ಇವತ್ತು ಏನು ಜಾತಿ ಧರ್ಮ ಅದ್ರ ಬಗ್ಗೆ ಇದನ್ನು ಏನು ಕಲಾ ಸೃಷ್ಟಿ ಮಾಡ್ತಿದ್ದಾರೆ, ಇದರಿಂದಾಗಿ ಭಯೋತ್ಪಾದನೆ ಜಾಸ್ತಿ ಆಗ್ತಿದೆ ಹೊರತು ಬೇರೆ ಯಾವ ದೃಷ್ಟಿಲೂ ಇಲ್ಲ. ನಾವು ಇದನ್ನು ಭಯೋತ್ಪಾದಕರ ದೃಷ್ಟಿಯಲ್ಲಿ ನೋಡಬೇಕು ಹೊರತು ಯಾವುದೇ ಧರ್ಮ ದೃಷ್ಟಿ ನೋಡಬಾರ್ದು. ಒಂದು ವೇಳೆ ಈ ವಿಚಾರವಾಗಿ ಏನಾದ್ರು ನಮ್ಮ ದೇಶ ಹಾಗೂ ಪಾಕಿಸ್ತಾನಕ್ಕೆ ಏನಾದ್ರು ಯುದ್ಧ ಆದರೆ ನಾವು ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡಬೇಕು. ಅದು ನಮ್ಮ ಸ್ಪಷ್ಟ ಸಂದೇಶ. ಇದನ್ನು ನಾವು ಯಾವ ಥರದ ರಾಜಕಾರಣಕ್ಕಾಗಲಿ ಅಥವಾ ಜಾತಿ ವಿಷಯಕ್ಕಾಗಿ ನಮ್ಮ ಸ್ವಂತ ನಮ್ಮ ಒಂದು ಇದಕ್ಕೋಸ್ಕರ ನಾವು ಯಾವುದಕ್ಕೂ ಅದನ್ನು ಬಳಸ್ಕೋಬಾರ್ದು. ಇವತ್ತು ಅಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ಬೆಳಗಿಂದ ನ್ಯೂಸ್ ನೋಡಿದಾಗ 28 ಜನ ಸಾವಿನ ಸಂಖ್ಯೆ ಏರಿಕೆ ಆಗಿದೆ ಅಂತ ಹೇಳಿದೆ. ಅವರ ಆತ್ಮಕ್ಕೆ ಮತ್ತು ಅವರಿಗೆ ಒಂದು ದೇವರು ಭಗವಂತ ಅವ್ರ ಮನೆಯವರಿಗೆ ಒಂದು ದುಃಖ ಭರಿಸೋ ಇದನ್ನು ಶಕ್ತಿ ನೀಡಲಿ ಅಂತ ನಾನು ಇದನ್ನು ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ಫಯಾಜ್ ಅಹಮದ್ ಅಂತ ಹೇಳಿ, ನಾನು ಸಮಾಜ ಸೇವಕ. ಇದರಿಂದ ಅಮಾಯಕರೆಲ್ಲ ಬಲಿಯಾಗ್ತಾರೆ. ಈಗ ಅವ್ರ ಜೀವ ತರೋಕ್ಕಾಗುತ್ತೆ ಪಾಪ. ಆಮೇಲೆ ಅಲ್ಲಿ ಮಂಜುನಾಥ್ ಅವರ ಮಿಸಸ್ ಹೇಳಿದ್ರು ಸೆಕ್ಯೂರಿಟಿ ಜಾಸ್ತಿ ಇರಲಿಲ್ಲ ಅಂಥ ಜಾಗದಲ್ಲೆಲ್ಲ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕಲ್ವಾ. ತುಂಬ ವಿಷಾದಕರ ಸಂಗತಿ ಅಲ್ವಾ ಇದು. ನಮ್ಮ ದೇಶದ ಜನತೆಗೆ ನೋವಾಗಿರುವಂಥ ವಿಚಾರ ಇದು ಆಗಬಾರ್ದಾಗಿತ್ತು. ಅನೇಕ ಹಿಂದೆ ಮಾಡಿರೋದು ಭಾರಿ ತೊಂದರೆಗಳು. ತಾಜ್ ಹೋಟೆಲ್ಲು 165 ಜನ ನಮ್ಮ ಹತ್ಯೆ ಮಾಡಿದ್ರು. ಆವಾಗಲೂ ನಮ್ಮ ದೇಶದ ಪ್ರಧಾನಿಗಳು, ದೇಶದ ಜನಗಳು ಸುಮ್ಮನೆ ಇದ್ದರು. ಆದರೆ ಇದು ತಡ್ಕೊಳಕ್ಕಾಗದೇ ಇರೋವಂಥದ್ದು ಹುಡುಕಿ ಇವರು ಜಾತಿ ತಂದಿಟ್ಟು ಮಾಡಿರೋದು ಭಾರಿ ಅವಮಾನದ ವಿಚಾರ. ನಮ್ಮ ದೇಶದಲ್ಲೂ ನಮ್ಮ ಮುಸ್ಲಿಮ್ಸ್ ಬಾಂಧವರು ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ. ನಾವು ಆ ಥರ ಎಲ್ಲ ನಡ್ಕೊಳ್ತಾ ಇಲ್ಲ. ಅವ್ರನ್ನ ನಮ್ಮ ಅಣ್ಣ ತಮ್ಮಂದಿರು ಹೆಚ್ಚಾಗಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಜಮ್ಮು ಕಾಶ್ಮೀರಲ್ಲಿ ಅವರು ಅದನ್ನು ಪಾಲಿಸಬೇಕಾಗಿತ್ತು. ಹುಡುಕಿ ಮಾಡಿರೋದು ಭಾರಿ ನೋವಾಗಿದೆ. ಅದರಲ್ಲೂ ನಮ್ಮ ಕನ್ನಡಿಗರು 2-3 ಜನ ಹತ್ಯೆ ಆಗಿದ್ದಾರೆ. ಅದು ಭಾರಿ ನೋವಾಗಿದೆ. ಆದ್ದರಿಂದ ಇವತ್ತೇನು ತೀರ್ಮಾನ ತೊಗೊಂಡಿದ್ದಾರೆ ಮೋದಿಯವರು, ಅದು ಭಾರಿ ಒಳ್ಳೆ ತಗೊಂಡಿರೋವಂಥ ತೀರ್ಮಾನ, ಭಾರಿ ಸೂಕ್ತವಾದಂಥ ತೀರ್ಮಾನ. ಅವರು ಇನ್ನಾದರೂ ಬುದ್ಧಿ ಕಲೀಲಿಲ್ಲ ಅಂದರೆ ಇನ್ನು ನಾವಿನ್ನೇನು ಮಾಡೋಕ್ಕಾಗಲ್ಲ. ಬುದ್ಧಿ ಕಲಿಬೇಕಾಗುತ್ತೆ. ನಮ್ಮಿಂದ ಏನೂ ಅವ್ರಿಗೇನು ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ಏನು ಮುಸ್ಲಿಮ್ಸ್ ಬಾಂಧವರು ಇದ್ದಾರೆ, ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಇದೆ, ಹೊಟ್ಟೆ ತುಂಬ ನೀರಿದೆ, ಕಣ್ಣು ತುಂಬ ನಿದ್ದೆ ಇದೆ, ಆಸ್ತಿ ತೊಗೊಳ್ಳೋದಿದೆ, ಆಸ್ತಿ ಮಾರೋದಿದೆ, ಎಲ್ಲದೂ ಸವಲತ್ತು ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವಾಗಲ್ಲ, ಅದು ಮುಂಚೆಯಿಂದನೂ ಇದೆ. ಆದ್ದರಿಂದ ಅವರು ಅಲ್ಲಿ ಭೇದ ಭಾವ ಮಾಡ್ತಾಯಿದ್ದಾರೆ. ಅದು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ನನ್ನಲ್ಲಿ ಮನವಿ. ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ನಡೆದ ಹಾಗೂ ಕರ್ನಾಟಕದ ಕೆಲವರು ಹುತಾತ್ಮರಾಗಿರೋದು ಬಹಳ ದುಃಖದ ವಿಚಾರ. ಇಂತಹ ಘಟನೆಗಳು ಮರುಕಳಿಸಬಾರದು. ನಾವು ಈ ಹಿಂದೆ ಉರಿ ಹಾಗೂ ಪುಲ್ವಾಮಾ ದಾಳಿಯಲ್ಲಿ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಆದರೂ ಅವರು ಇನ್ನೂ ಬುದ್ಧಿ ಕಲಿತಿಲ್ಲ. ಆದ್ದರಿಂದ ಸರ್ಕಾರ ಅವರ ಮೇಲೆ ತೀಕ್ಷ್ಣ ಕ್ರಮವನ್ನು ತೆಗೆದುಕೋಬೇಕು. ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಿ ನಾವು ಕೇಳ್ಕೊತೀವಿ. ಅದಕ್ಕಾಗಿ ಪ್ರತಿಯೊಬ್ಬ ಭಾರತೀಯರು ನಾವು ಅವರಿಗೆ ನಾವು ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಸೇನೆಯವರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ಇದ್ರ ಬಗ್ಗೆ
ಕಠಿಣ ಕ್ರಮವನ್ನು ತಗೊಂಡು ಶೀಘ್ರವೇ ಈ ಭಯೋತ್ಪಾದನೆ ನಿಲ್ಲಿಸಬೇಕು ಅಂತ ಕೇಳ್ಕೊತಿದ್ದೀವಿ. ಹಾಗೂ ಹುತಾತ್ಮರಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಮೊನ್ನೆ ಪಹಲ್ಗಾಮಲ್ಲಿ ನಡೆದಂಥ ಈ ಟೂರಿಸ್ಟನ್ನ ಕೊಂದಾಕಿದ್ರಲ್ಲ ಭಯೋತ್ಪಾದಕರು, ಅಂಥ ಭಯೋತ್ಪಾದಕರನ್ನ ಅವ್ರಿಗೆ ಗುಂಡಿಟ್ಕೊಳ್ಳೋದಲ್ಲ, ಅವ್ರನ್ನ ಹಿಡಿದುಬಿಟ್ಟು ಇಡೀ ವಂಶನ, ಅವರ ಮನೆ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರು ಎಲ್ಲರನ್ನೂ ನಡು ರಸ್ತೆಯಲ್ಲಿ ಗುಂಡಿಟ್ಟು ಹೊಡಿಬೇಕು, ಇಲ್ಲ ನೇಣಾಕಬೇಕು. ಅದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿದಂಥ ಪಾಕಿಸ್ತಾನದ ಮೇಲೆ ನರೇಂದ್ರ ಮೋದಿಗಳು ಈ ಕ್ಷಣದಲ್ಲಿ ನರೇಂದ್ರ ಮೋದಿ ಅವ್ರ ಯುದ್ಧ ಸಾರಿ ಆ ಪಾಕಿಸ್ತಾನ ನಿರ್ನಾಮ ಮಾಡಲಿಲ್ಲ ಅಂದರೆ ಇಡೀ ಪ್ರಪಂಚಕ್ಕೆ ಭಯೋತ್ಪಾದನೆ ಹುಳನ ಹಚ್ಚೋಂಥ ಕ್ರಿಮಿ ದೇಶ ಆಗುತ್ತೆ ಪಾಕಿಸ್ತಾನ. ಹಾಗಾಗಿ ದಯವಿಟ್ಟು ಈ ಕ್ಷಣದಲ್ಲಿ ಮೋದಿಯವ್ರಿಗೆ ನಾವು ಒಕ್ಕೊರಲಿಂದ ಒತ್ತಾಯ ಮಾಡ್ತೀವಿ, ಪಾಕಿಸ್ತಾನನ ಮೊದಲು ನಿರ್ನಾಮ ಮಾಡಿ ಭಯೋತ್ಪಾದಕ್ಕೆ ಒಂದು ಪುಲಿ ಸ್ಟಾಪ್ ಇಡ್ಬೋದು. ಇಲ್ಲ ಅಂದರೆ ಇದು ನಡೀತಾನೆ ಇರುತ್ತೆ. ಪ್ರತಿ ವರ್ಷ ಈಗ ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ ಈ ವರ್ಷ ಸತ್ರ ಮುಂದಿನ ವರ್ಷಕ್ಕೆ ಮತ್ತೆ ಟೂರಿಸ್ಟ್ ಹೋಗ್ತಾರೆ. ನಮ್ಮವ್ರು ಟೂರ್ ಹೋಗಲಿಲ್ಲ ಅಂದರೆ ಅಲ್ಲಿಗೆ ಯಾತ್ರೆಗಳು ಹೋಗಲಿಲ್ಲ ಅಂದರೆ ಅಲ್ಲಿ ಕಾಶ್ಮೀರದಲ್ಲಿರೋ ಜನಗಳ ಜೀವನನೇ ನಡೆಯೋದಿಲ್ಲ. ಅಂಥ ಒಂದು ಪರಿಸ್ಥಿತಿಲಿದ್ದರೂ ಅವರು ಇವನ್ನೆಲ್ಲ ತಲೆಗೆ ಹಚ್ಕೊಳ್ಳದೆ ಈ ಭಯೋತ್ಪಾದಕ ಚಟುವಟಿಕೆ ಕುಮ್ಮಕ್ಕೆ ಕೊಡ್ತಾರೆ. ಅದರಲ್ಲಿ ಬಡವರು ಅಷ್ಟೊಂದು ಅವ್ರಿಗೆ ಒಟ್ಟು ಜೀವನೋಪಾಯಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಕುಮ್ಮಕ್ಕೆ ಕೊಡಲ್ಲ ಭಯೋತ್ಪಾದನೆಗೆ. ಅಲ್ಲಿರೋ ಅಂಥ ಮಿಡ್ಲ್ ಕ್ಲಾಸ್ ಮೇಲೆ ಶ್ರೀಮಂತರಿದಾರಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅವರೇ ಮಾಡಿಸ್ತಾ ಇರೋಂಥ ಕೃತ್ಯಗಳಿವು. ಹಾಗಾಗಿ ಆ ಕಾಶ್ಮೀರದಲ್ಲಿರೋಂಥ ಅಷ್ಟೋ ಜನ ಅವ್ರಿಗೆಲ್ಲ ತಕ್ಕನಾದ ಶಿಕ್ಷಣ ಮೋದಿಯವರಾಗಲಿ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಾಗಲಿ ಕೊಡಬೇಕು. ಅದೇ ರೀತಿ ಪಾಕಿಸ್ತಾನದ ಮೇಲೆ ಸಹ ಮೊನ್ನೆ ಅವನು ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ಇವತ್ತು ಹೇಳಿದ್ದಾನೆ, ಅವನು ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ. ಅದಕ್ಕೆ ಕಠಿಣವಾದ ಕ್ರಮನ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪಾಕಿಸ್ತಾನದ ಮೇಲೆ ತಗೋಬೇಕು ಅಂತೇಳಿ ನಾನು ಈ ಒಂದು ಹಾಸನದ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಸರ್. ನಾನು ನಗರಸಭಾ ಸದಸ್ಯ 11ನೇ ವಾರ್ಡು. ಏನು ಈ ಉಗ್ರಗಾಮಿಗಳು ತಮ್ಮ ದುಷ್ಕೃತ್ಯವನ್ನು ಎಸಗಿದ್ದಾರೆ, ಇದು ನಮ್ಮ ಹಿಂದೂಸ್ತಾನದಲ್ಲಿ ಎಲ್ಲರೂ ತಲೆ ತಗ್ಸ, ನಮ್ಮ ಇಂಡಿಯಾ ಜನತೆ ನಾಗರಿಕರು ತಲೆ ತಗ್ಸ ಅಂತ ಕೆಲಸ ಮಾಡಿದ್ದಾರೆ. ಏಕೆಂದರೆ ಇವರು ನಮ್ಮ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ಟಾಗ ಹೇಳಿದರು, ನಮ್ಮ ಇಂಡಿಯಾದಲ್ಲಿ ಸ್ವತಂತ್ರ ಯಾವತ್ತೂ ನಮಗೆ ಸಂಪೂರ್ಣವಾಗಿ ಜನ ನೆಮ್ಮದಿಲಿರೋದು ಒಬ್ಬ ಮಹಿಳೆ ರಾತ್ರಿ 12 ಗಂಟೆಯಲ್ಲಿ ಧೈರ್ಯವಾಗಿ ಸುತ್ತಾಡೋ ಅಂಥ ಕಾಲಾವಕಾಶ ಯಾವತ್ತು ಬರುತ್ತೆ ಆವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅಂತೇಳಿ ಅವತ್ತೇ ಹೇಳಿದರು. ಆದರೆ ಈ ಥರ ಕೃತ್ಯಗಳು ನಡೆಯೋದ್ರಿಂದ ಹೆಂಗಸಲ್ಲ ಹಗಲೊತ್ತಲ್ಲಿ ಗಂಡಸೇ ಸುತ್ತಾಡೋಕ್ಕೆ ಭಯ ಭಕ್ತಿ ಬರುತ್ತೆ. ಏಕೆಂದರೆ ಇಂಥ ಘಟನೆಗಳು ಅಲ್ಲಿ ಘಟನಾವಳಿಗಳು ಪುನಃ ನಡೀತಾ ಇದ್ದರೆ ನಾವು ಯಾವುದೇ ಪ್ರವಾಸಿ ತಾಣ ಆಗಲಿ ಅಥವಾ ಬೇರೆ ಊರಿಗಾಗಲಿ ಬೇರೆ ಥರ ಒಂದು ನೆಮ್ಮದಿಯಲ್ಲಿ ಓಡಾಡಲಿಕ್ಕೆ ಭಯಭೀತರಾಗಿ ಓಡಾಡಬೇಕಾದ ಕಾಲ ಈ ಥರ ಪುನಃ ಬರ್ತಾ ಇದ್ದಾರೆ. ದಯಮಾಡಿ ಇದನ್ನು ತುಂಬ ಹತ್ತಿಕ್ಬೇಕು. ನಮ್ಮ ಮೋದಿಯವರು ದಿಟ್ಟ ಹೆಜ್ಜೆ ತಗೋಬೇಕು. ಆಮೇಲೆ ಯಾವುದೇ ರಾಜಕಾರಣಿಗಳು ರಾಜಕೀಯನ ಇಲ್ಲಿ ಬೆರೆಸಬಾರ್ದು. ಏಕೆಂದರೆ ಅವರು ಇಂಥ ಘಟನೆಗಳನ್ನು ಇಂಥ ಕೃತ್ಯಗಳನ್ನು ತುಂಬ ವಿರೋಧಿಸ್ಬೇಕು, ಖಂಡಿಸ್ಬೇಕು. ಮೊನ್ನೆ ನಡೆದಂಥ ಏನು ಉಗ್ರರ ದಾಳಿ ಇದೆಯೋ ಅದು ಇಂಡಿಯಾ ದೇಶಕ್ಕೆ ನಮಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅನ್ನೋ ರೀತಿ ತೋರಿಸ್ಬೇಕು ಅಂತ ಮಾಡಿರುವಂಥ ದಾಳಿ ಅದು. ಯಾಕೆಂದರೆ ನಾವು ಟಿ ವಿಲಿ ನೋಡಿದಾಗ ಅವರ ಮಿಸ್ಸಸ್ ಕೈಲಿ ನಮ್ಮನ್ನೂ ಉಳಿಸ್ಬೇಡಿ, ನಮ್ಮನ್ನೂ ಹತ್ಯೆ ಮಾಡಿಬಿಡಿ ಅಂತ ಕೇಳ್ಕೊಂಡಾಗ ನಿಮ್ಮನ್ನು ಹತ್ಯೆ ಮಾಡಲ್ಲ, ನಿಮ್ಮನ್ನು ಯಾಕೆ ಉಳಿಸಿರೋದು ಅಂದರೆ ನೀವು ಹೋಗಿ ಮೋದಿಯವರಿಗೆ ಹೇಳಿ ಈ ಥರ ನಡೆದಿದೆ ಅಂತೇಳಿ ಮಾಡಲಿಕ್ಕೆ ನಿಮ್ಮನ್ನು ಬಿಟ್ಟಿದ್ದೀವಿ, ನೀವು ಹೋಗಿ ಮೋದಿಯವರಿಗೆ ಹೇಳಿ ಅಂತ ಒಂದು ಹೇಳ್ತಾರೆ. ಅವ್ರು ಬಂದು ತೋಡ್ಕೊಂಡಿದ್ದಾರೆ ಅವ್ರು ತಮ್ಮ ದುಃಖನ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಸ್ವತಂತ್ರ ಬಂದಾಗ ಗಾಂಧೀಜಿಯವರು ಮಾಡಿದ್ದೇನು ಅಂದರೆ ನಮ್ಮ ಹಿಂದೂಗಳನ್ನೆಲ್ಲ ಹೊಡೆದು ಬಡ್ದು ಅತ್ಯಾಚಾರ ಮಾಡಿ ನಮ್ಮ ದೇಶಕ್ಕೆ ಅವ್ರನ್ನ ವಾಪಸ್ ಕಳಿಸ್ಕೊಟ್ರು ಇಲ್ಲಿಗೆ. ಆವಾಗ ನಮ್ಮವ್ರು ಏನು ಮಾಡಿದ್ರು, ನಮ್ಮ ಹಿಂದೂಗಳು ಇಲ್ಲಿದ್ದವರು ನಮ್ಮ ದೇಶಕ್ಕೆ ಹೆಂಗೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೋ ಮುಸ್ಲಿಮಾನರು, ನಾವು ಹಾಗೆ ಅವ್ರನ್ನ ದೇಶ ಕೊಟ್ಟಾಗೋಗಿದೆ, ವಿಭಾಗ ಮಾಡಾಗೋಗಿದೆ. ಅವ್ರನ್ನೂ ಕಳಿಸ್ಬೇಕು ಅಂದಾಗ ಶಾಂತಿ ಅಂಥೇಳಿ ಮಾಡಿ ಒಬ್ಬ ಕೇಳ್ಕೊಂತಾರೆ ಹೋಗಿ ಅವ್ರ ಫ್ಯಾಮಿಲಿ, ನಮ್ಮ ಲಿಂಗ ಇದೆ, ನಮ್ಮ ಅತ್ತಿಗೆ ಅಣ್ಣಂದಿರನ್ನೆಲ್ಲ ಇದು ಮಾಡಿ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೋಗಿ ಅವ್ರ ತಮ್ಮ ಕೇಳ್ಕೊಳಕ್ಕೆ ಹೋದಾಗ ಗಾಂಧೀಜಿ ಮಾತು ಹೇಳ್ತಾರೆ, ಇಲ್ಲ ಶಾಂತಿ ಅಂತ. ಅವತ್ತು ಮಾಡಿದ್ದು ತಪ್ಪು. ಇವತ್ತು ಸ್ವತಂತ್ರ ನಮಗೆ ಬೇಕಿರಲಿಲ್ಲ ಅನಿಸುತ್ತೆ. ಇಂಥ ಸ್ವತಂತ್ರ ಬೇಕಿರಲಿಲ್ಲ. ಯಾಕೆ ಅಂತಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದರು. ಸ್ವಾತಂತ್ರ್ಯ ಬಂದ ಮೇಲೇ ಹಿಂದೂ ಮುಸಲ್ಮಾನರು ಅಂತ ವಿಭಾಗ ಆಗಿ ಈ ಬಡದಾಟಗಳು ಇವಾಗ ಸ್ವಾತಂತ್ರ್ಯ ಸಿಕ್ಕಿದ್ರು ನೆಮ್ಮದಿ ಇಲ್ಲ ಭಾರತದಲ್ಲಿ. ದಿನೇ ಉಗ್ರಗಾಮಿಗಳ ಉಪಟಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಕಾರಣ ನಮ್ಮ ಮುಖ್ಯ ರಾಜಕಾರಣಿಗಳೇನು ಮಾಡಿದ್ದಾರೆ, ಆಯಾ ರಾಜ್ಯಗಳಲ್ಲಿ ಅವ್ರದ್ದೇ ದರ್ಬಾರ್ಗೆ ನಡಿಬೇಕು ಅಂತೇಳಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ನುಸುಳುವಿಕೆಗೆ ದಾರಿ ಮಾಡಿಕೊಟ್ಟು ಆ ಮುಸಲ್ಮಾನರುಗಳು ದೇಶದಲ್ಲಿ ನುಸುಳಿಕೊಂಡು ಇಂಥ ಕೃತ್ಯಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಕಂಡಂಗೆ ನಮ್ಮ ಸ್ನೇಹಿತರು ಮುಸಲ್ಮಾನರು ಬಾಂಧವರು ಇಲ್ಲಿದ್ದಾರೆ.
ಅವ್ರುಗಳನ್ನ ಮಾತಾಡೋದ್ರಲ್ಲಿ ನೋಡೋದ್ರಲ್ಲಿ ಅವ್ರು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಅವ್ರದ್ದು ಯಾವುದೇ ತಪ್ಪಿರೋದಿಲ್ಲ. ಸುಳುವಿಕೆಯಿಂದ ಏನು ಬಂದು ಸೇರ್ಕೊಂಡಿದ್ದಾರೋ ಅಂಥವ್ರು ಇಂಥ ಕೃತ್ಯಗಳು ಮಾಡ್ತಾ ಇರೋದು. ಅವ್ರುಗಳಲ್ಲೂ ಏನು ನಮ್ಮೊಂದಿಗೆ ಸಹಬಾಳ್ವೆ ನಡೆಸ್ಕೊಂಡು ಮುಸಲ್ಮಾನರು ಹೋಗ್ತಾ ಇದ್ದಾರೋ ಅವ್ರುಗಳಿಗೂ ಹಿಂಸೆ ಕೊಟ್ಕೊಂಡು ನಮಗೆ ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಮಾಡೋ ರೀತಿ ಅವ್ರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದೆಲ್ಲ ತಪ್ಪು ಸರ್, ಇದೆಲ್ಲ ತುಂಬ ತಪ್ಪಾಗಿದೆ. ಇದು ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು. ಅದು ಭಯೋತ್ಪಾದಕರ ಬಗ್ಗೆ ನಾವು ತುಂಬ ಖಂಡಿಸ್ಬೇಕಿದು, ತುಂಬ ಹೋರಾಟ ಮಾಡಬೇಕು. ಮೋದಿಯವರು ನಿನ್ನೆ ಇದರಲ್ಲಿ ಹೇಳಿದ್ದಾರೆ ಅವ್ರಿಗೆ ಎಲ್ಲ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿಬಿಟ್ಟು. ಅದೆಲ್ಲ ಶಿಕ್ಷೆ ಆಗಲೇಬೇಕು ಸರ್ ಅವ್ರಿಗೆಲ್ಲ. ಜಾತಿ ಧರ್ಮ ಅನ್ನೋದು ಮಧ್ಯದಲ್ಲಿ ಬರಬಾರ್ದು. ಯಾವುದೇ ಜನ ಆಗಿರಲಿ ಅವ್ರಿಗೆ ತಪ್ಪಾಗಿರೋದಕ್ಕೆ ಶಿಕ್ಷೆ ಕೊಡಲೇಬೇಕು ಸರ್. ಉಗ್ರರು ನಮ್ಮ ಪ್ರವಾಸಿಗರ ಮೇಲೆ ಬರ್ಬರವಾಗಿ ಗುಂಡು ದಾಳಿನ ಮಾಡಿದಾರಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನಿಲ್ಲ, ಯಾರಾದರೂ ಆಗಲಿ ಅವರಿಗೆಲ್ಲ ತನಿಖೆ ಮಾಡಿ ಎಲ್ಲ ಇದು ಮಾಡಬೇಕು ಅವರಿಗೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಾಬು ಅಂತ. ಇದಕ್ಕೆ ನಾವು ಖಂಡನೆ ಮಾಡ್ತೀವಿ, ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇದು ನಮಗೆ ಭಾಳ ದುಃಖದಾರಿ ಇದು ಘಟನೆ ನಡೆದಿರೋದು, ನಮಗೆಲ್ಲ ತುಂಬ ದುಃಖ ಇದೆ. ನಾವು ಇದಕ್ಕೆ ವಿರೋಧ ಮಾಡ್ತೀವಿ ಸರ್. ನನ್ನ ಹೆಸರು ಅಕ್ಮಲ್ ಅಹಮದ್ ಅಂತ ಸರ್, ನಾನು JDS ಕಾರ್ಯಕರ್ತ.